ಪರವಾಗಿಲ್ವಾ? ಮುಂಚೆ ಇಲ್ಲ ಪರವಾಗಿಲ್ಲ ಕಾಲಕ್ಕೆ ಮುಂಚೆ ಎಷ್ಟಿತ್ತು? ಮುಂಚೆ ಇಷ್ಟಾಗತ್ತಲ್ಲ ಸರ್. ಸ್ವಲ್ಪ ಇದಕ್ಕೆ ಈ ಥರ ಕುತ್ಕೊಂಡು ಬಂದಿದ್ಯಾ ಈ ಥರ ಮುಂಚೆ ಗೊತ್ತಾಗತ್ತಲ್ಲ ಇದೆಲ್ಲ ಯಾರು ಕಳ್ಸಿದ್ರು ನಿಮ್ಮನ್ನ? ಉತ್ಸವ ಸರ್ ಉತ್ಸವ ನಮ್ಮ ದರಪ್ಪ ಸರ್ ನಿಮ್ಮ ರಿಲೇಟಿವ್ ಸದ್ಯ ಒಂದಾಡ್ತಾನೆ ಅವ್ರು ಸ್ವಲ್ಪ ಇಷ್ಟಾನೆ ಚೆನ್ನಾಗಿದ್ದಾರೆ ಅವರು. ನೀವು ಚೆನ್ನಾಗಿದ್ದೀರಾ? ಎಷ್ಟು ಎಕ್ಸ್ಪೆರಿಮೆಂಟ್ ಕಡಿಮೆ ಇದೆ ನಿಮಗೆ? ನನಗೆ ಇವಾಗ ಒಂದು 100% ಒಂದು 60-70% 60%. ಸ್ನೇಹಿತರೆ, ಮುಖ್ಯವಾಗಿ ಇವ್ರಿಗೆ ಇದ್ದಿದ್ದು ಸಿವಿಯರ್ ಡಿಸ್ಬಲ್ಜ್ ಮತ್ತೆ ಲಾಸ್ ಆಫ್ ಲಂಬಾರ್ ಲಾಡೋಸಿಸ್. ಇಲ್ಲಿ ನೋಡಿ ಸರ್ವೈಕಲ್ ಇದೆ, ಬಟ್ ಅವ್ರಿಗೆ ಸಿಂಪ್ಟಮ್ಸ್ ಇಲ್ಲ. ಇದು ನೋಡಿ ಆಲ್ಮೋಸ್ಟ್ ಇದು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು ಸರ್ ದಾವಣಗೆರೆ. ಹತ್ಮಳ್ಳಿ ಬೊಮ್ಮನಹಳ್ಳಿ ಎಲ್ಲ ಆಪ್ಷನ್ ಮಾಡೋಣ ಸರ್. ನಾವು ಈ ವಯಸ್ಸಿಗೆ ಬೇಡ ಅಂತ. ಈ ವಯಸ್ಸಿಗೆ ಎಷ್ಟೇ ಇದೆ ನಿಮಗೆ? 24 ಸರ್. ಅದು ಸರ್ ಮೋಟ್ರ ನಮ್ಮ ಓರೆ ಅದನ್ನ ಎತ್ತಿ ಬಿಡಿ ಸರ್ ಸಳ್ಕಂದಿತ್ತು. ಅವಾಗಿಂದ MRI ಮಾಡಿದ್ದೆ ಯಾವಾಗ? MRI ಮಾಡಿದ್ದು ಈಗ ಒಂದು ಮಂತ್ ಆಯ್ತು ಸರ್. ಮಂತ್ ಆಯ್ತಾ? ಎಷ್ಟು ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡ್ಕೊಂಡು? 4 ಆಪ್ಷನ್ 4 ಅಂತ 4 ಜಾಗದಲ್ಲಿ ಆಪರೇಷನ್ ಮಾಡ್ಕೊಂಡು ರಿಸ್ಕ್ ಬರುತ್ತೆ ಇದೆ ಆಪ್ಷನ್ ಮಾಡಬೇಕು. ಸ್ನೇಹಿತರೆ, ಮುಖ್ಯವಾಗಿ ಡಿಸ್ಬಲ್ಜು ಮೋಸ್ಟ್ ಆಫ್ ದ ಕಂಡೀಷನ್ಸ್ ಅಲ್ಲಿ ಇವ್ರು ನೋಡಿ ಪ್ಯಾರಾಸ್ಪಮ್ ಮೊದಲ ಜಾಸ್ತಿ ಇದೆ, ಅಂದ್ರೆ ಡಿಸ್ಬಲ್ಜುನು ಇದೆ. ಲೈಕ್ SLR ಮುಂಚೆ ಅಂದ್ರೆ ಕಾಲೆತ್ತಕ್ಕೆ ಜಾಸ್ತಿ ಬರ್ತಾ ಇರಲ್ಲ, ಇವಾಗ ಆಲ್ಮೋಸ್ಟ್ ಸ್ವಲ್ಪ ಪರವಾಗಿಲ್ಲ ಎತ್ತುತ್ತಾರೆ. ಡಿಗ್ರಿ ಇಂಪ್ರೂವ್ಮೆಂಟ್ ಆಯ್ತಲ್ಲ, ಕಾಲೆತ್ತದ ಮುಂಚೆ ಇಂಪ್ರೂವ್ಮೆಂಟ್ ಆಗಿದೆ. ಡೈಟ್ ಏನೇನು ಮಾಡ್ತಾ ಇದ್ದಾರೆ ಇದು ಬಂದ್ಮೇಲೆ? ಗೋಧಿ ಕಾಫಿ ಚಪಾತಿ ಮುಂಚೆ ತಗೊಳ್ತಾ ಇದ್ರು ಚಾ ಮಾತ್ರ ಒಂದು 2 ತಿಂಗಳು ಬಿಟ್ಟಿದ್ದೀನಿ ಸರ್. ನಿಮ್ಮ ವಿಡಿಯೋ ನೋಡೇ ಬಿಟ್ಟಿದ್ದೀನಿ ಸರ್. ನಮ್ಮ ಉತ್ಸವ ದರಪ್ಪ ಸರ್ ಇದ್ದಾರಲ್ಲ, ಅವರು ಹೇಳಿದ್ರು ಈಗ ಕುಡಿಯಬಾರ್ದಪ್ಪ ಅಂತಂದ್ರೆ ಅವ್ರ ಇದ್ದಲ್ಲೇ ಬಿಟ್ಟಿದ್ದೀನಿ ಸರ್. ಅವ್ರು ಚೆನ್ನಾಗಿದ್ದಾರಾ? ಚೆನ್ನಾಗತ್ತೆ ಸರ್. ಎಲ್ಲ ಕೆಲಸ ಮಾಡ್ತಾರ, ನೀರು ಕಟ್ತಾರ. ಅವ್ರಿಗೂ ಒಂದು ಸರ್ಜರಿ ಆಗಿತ್ತು, ಇನ್ನೊಂದ್ಸರಿ ಸರ್ಜರಿಗೆ ಅಡ್ವೈಸ್ ಮಾಡಬೇಕು. ನನಗೆ ಯಾಕಂದ್ರೆ ಕೈ ಮುಗಿದು ಹೇಳ್ತೀನಿ ಸರ್ ಆಕಾಶ ಅಭಿಷೇಕ ಮಾಡ್ಸಕ್ಕೆ ಹೋಗೋಣ, ಇವಾಗ ರಾಕೇಶ್ ಆಗ್ತಕ್ಕಂಥ ಹೆಂಗೆ ಕೆಲಸ ಮಾಡ್ತೀವಿ ನಾವು ಬೇಸರ ಮಾಡ್ತೀವಿ ಸರ್. ನಾವೊಬ್ಬ ಸರ್ ಕೆಲಸ ಮಾಡೋ ನಾನೊಬ್ಬನ ಸರ್. ನೀವು ಮಾಡಿ, ಚೆನ್ನಾಗಿ ಮಾಡಿ, ಇನ್ನೂ ಚೆನ್ನಾಗಿ ಮಾಡಿ. ಸ್ವಲ್ಪ ಕಮ್ಮಿ ಆಗಿ ಮಾಡಿರ್ತೀವಿ ಸರ್. ಹೆಂಗೆ 60% ಡಿಮೇಲ್ ಆಗಿದೆಯಲ್ಲ, ಇವತ್ತು ಇಂಜೆಕ್ಷನ್ಸ್ ಮಾತ್ರ ಚೇಂಜ್ ಮಾಡ್ತೀನಿ. 2-3 ಮಂತ್ ಕಂಪ್ಲೀಟ್ ಆಗುತ್ತೆ. ಪಥ್ಯ ಮಾತ್ರ ಮಿಸ್ ಮಾಡ್ಬಿಡಿ. ಮತ್ತೆ ನೋವಾದ ತಕ್ಷಣ ಮತ್ತೆ ಚಪಾತಿ ತಿಂದೆ ಅದೆಲ್ಲ ತಗೊಳ್ಳಿ, ಏನಾಗಲ್ಲ. ಚಪಾತಿ ತಿಂದೆ ಮತ್ತೆ ಉಪ್ಪಿಟ್ಟು ತಿಂದೆ ಮತ್ತೆ ಸಕ್ಕರೆ ಅದನ್ನ ಏನ್ ಮಾಡ್ಬಿಟ್ಟು